ಹಮ್ಮಿಕೊಳ್ಳಲಾಗಿರುವ ಈ ಒಂದು ವಿಜೃಂಭಣೆಯ ಶಿವದೇವಸ್ಥಾನದ ಕಾರ್ಯಕ್ರಮವು ಇಡೀ ಗ್ರಾಮಸ್ಥರಿಂದ ಹಾಗೂ ಇನ್ನೂ ಅನೇಕ ದೊಡ್ಡ ದೊಡ್ಡ ಹಿರಿಯರಿಂದ ಇದೆಲ್ಲ ಮಾಡೋಕ್ಕೆ ಒಂದು ಅವಕಾಶ ಆಯಿತು. ಇದು ಅನಾದಿ ಕಾಲದಿಂದನೂ ಸುಮಾರು ಸಾವಿರಾರು ವರ್ಷದ ಹಿಂದೆ ಈ ಒಂದು ಶಿಲೆಯನ್ನು ಸ್ಥಾಪನೆ ಮಾಡಿ, ಇದು ನಿಜವಾಗ್ಲೂ ಹೇಳಬೇಕಂದ್ರೆ ಪಾಂಡವರ ಒಂದು ಶಿಲೆ ಅಂಥೇಳಿ ನಮ್ಮ ಹಿರಿಯರು ಹೇಳ್ತಾರೆ. ಆದರೆ ಈ ಶಿಲೆಯ ಒಂದು ವೈಶಿಷ್ಟ್ಯ ಏನಂದರೆ, ಈ ಭಕ್ತಾದಿಗಳು ಏನು ಬೇಡಿದರೂ ಅವರ ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸಿಕೊಡೋ ಒಂದು ಶಕ್ತಿ ಈ ನಮ್ಮ ಶಿವಲಿಂಗದಲ್ಲಿ ಅಡಕವಾಗಿದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಗ್ರಾಮಸ್ಥರು ಹಾಗೂ ಎಲ್ಲರೂ ಸೇರಿ ಈ ಒಂದು ದೇವಸ್ಥಾನ ಪುನರುದ್ಧಾರ ಆಗಿ 22 ವರ್ಷ ಕಳೆದಿದೆ. ನಮ್ಮ ತಂದೆಯವರು ಮತ್ತು ನಮ್ಮ ಮಾವನವರು ಇವರೆಲ್ಲ ಬಹಳ ಶ್ರಮಪಟ್ಟು ಈ ದೇವಸ್ಥಾನ ಭಾಳ ಶಿಥಿಲವಾಗಿತ್ತು. ಎಲ್ಲರೂ ಸೇರಿ ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿ ಇವತ್ತು ಈ ಮಟ್ಟಕ್ಕೆ ಬಂದಿದೆ. ಆದರೆ ನಮ್ಮ ಅರ್ಚಕರೆಲ್ಲರೂ ಭಾಳ ಸಹಕಾರದಿಂದ ಇಲ್ಲಿ ಪೂಜೆ ಕೆಲಸಗಳೆಲ್ಲ ಭಾಳ ಚೆನ್ನಾಗಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ನಮ್ಮ ಗ್ರಾಮಸ್ಥರಿಗೂ ಶ್ರೇಯಸ್ಸಾಗಿದೆ. ಎಲ್ಲ ಜನಕ್ಕೂ ಒಂದು ಭಗವಂತನ ಇದು ಆಶೀರ್ವಾದ ಇರಲಿ ಅಂಥೇಳಿ ನಾವು ಈ ಸಮಯದಲ್ಲಿ ಎಲ್ರಿಗೂ ನಾವು ಆಶೀರ್ವಾದ ಕೊಡಬೇಕು ಅಂಥೇಳಿ ಈ ಶಿವನಲ್ಲಿ ಪ್ರಾರ್ಥನೆ ಮಾಡಿ, ಈ ಒಂದು ದೇವಾಲಯ ಹಳೆಯದಾಗಿತ್ತು. ಈ ಒಂದು ದೇವಾಲಯವನ್ನು ಉನ್ನತೀಕರಣ ಮಾಡಲಿಕ್ಕೋಸ್ಕರ ಇದೇ ಒಂದು ಗ್ರಾಮದಲ್ಲಿರ್ತಕ್ಕಂತಹ ರಾಮರೆಡ್ಡಿಯವರ ಕುಟುಂಬದವರು ಬಹಳ ಶ್ರಮಿಸಿದ್ದಾರೆ ಈ ಒಂದು ದೇವಾಲಯಕ್ಕೆ. ಅವರು ಸಹ ಈ ಒಂದು ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ. ಈ ಎಲ್ಲ ಅರ್ಚಕರ ಸಹಕಾರದೊಂದಿಗೆ, ಯಾಕಂದರೆ ಒಂದು ಕಾರ್ಯ ಮಾಡಬೇಕಂದ್ರೆ ಬಹಳಷ್ಟು ಜನ ಸಹಕಾರ ಕೊಡಬೇಕು. ಒಬ್ಬರಿಂದ ಯಾವ ಕಾರ್ಯ ಮಾಡಲಿಕ್ಕೂ ಸಹ ಸಾಧ್ಯವಿಲ್ಲ. ಎಲ್ಲ ಪ್ರಮುಖರು, ಊರಿನ ಗ್ರಾಮಸ್ಥರು, ಇನ್ನು ಅನೇಕರು ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಪೂಜಾ ಕಾರ್ಯಕ್ರಮದ ಒಂದು ಎಲ್ಲ ರೀತಿಯ ಊಟದ ಉಪಚಾರವನ್ನು, ಈ ಒಂದು ಲೈಟಿಂಗ್ ವ್ಯವಸ್ಥೆಯನ್ನು ಎಲ್ಲ ರೀತಿಯಾಗಿರ್ತಕ್ಕಂಥ KM ರಾಮಯ್ಯನವರ ಮಗನಾಗಿರ್ತಕ್ಕಂತಹ ರವಿಚಂದ್ರ ಅವರು ಸಹ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ತದನಂತರವಾಗಿ ಇನ್ನೂ ದೊಡ್ಡವರು ಈ ಒಂದು ಪೂಜಾ ಕಾರ್ಯಕ್ಕೆ ತಾವು ಸಹಾಯ ಹಸ್ತವನ್ನು ಚಾಚಿದ್ದಾರೆ. ಎಲ್ಲರೂ ನಾವು ಹೆಸರು ಹೇಳಿ ಇಲ್ಲಿ ಗುರ್ಸ್ಲಿಕ್ಕೆ ಆಗೋದಿಲ್ಲ. ಅವರೆಲ್ಲರೂ ಸಹಕಾರ ಕೊಡಲಿಕ್ಕೆ ಈ ಒಂದು ಪೂಜಾ ಕಾರ್ಯವನ್ನು ಯಶಸ್ವಿಯಾಗಿ ನಾವು ನೆರವೇರಿಸ್ತಾ ಇದ್ದೇವೆ. ದೇವಾಲಯ ಸುಮಾರು 850 ವರ್ಷದ ಇತಿಹಾಸ ಇದು. ಪಾಂಡವರು ವನವಾಸಕ್ಕೆ ಬರಬೇಕಾದ್ರೆ ನಂದಿಯಿಂದ ಕೈವಾರಕ್ಕೆ ಶ್ರೀ ಭೀಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಯಾವ ಇದೆಯೋ ಅದೇ ರೀತಿಯಾಗಿ ಅವರು ವನವಾಸ ಬರಬೇಕಾದ್ರೆ ಅವರು ಇಲ್ಲೇ ನೆಲೆಗೊಂಡು ಆ ಶಿವನ ಉದ್ಭವ ಮೂರ್ತಿಯನ್ನು ಪೂಜೆ ಮಾಡಿ, ಕುಂತಿ ಮಾತೆ ಪೂಜೆ ಮಾಡಿರ್ತಕ್ಕಂಥ ಲಿಂಗ ತುಂಬ ಒಂದು ಪವರಾದ ಲಿಂಗ. ಅದು ನಾವು ಏನು ಒಂದು ಬೇಡಿಕೆ ಇದ್ದರೆ ಆ ಬೇಡಿಕೆಯನ್ನು ಈಡೇರಿಸ್ತಕ್ಕಂಥ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿ ಈ ಜ್ಯೋತಿರ್ಲಿಂಗಗಳಲ್ಲಿ ಏನು ಶಕ್ತಿ ಇದೆಯೋ ಅದೇ ಶಕ್ತಿ ಶಿವನಲ್ಲಿದೆ. ಈ ನಮ್ಮ ಗ್ರಾಮದಲ್ಲಿ ಈಗ ನವರಾತ್ರಿಯಲ್ಲಿ ನಾವು ಅಖಂಡವನ್ನು ಎತ್ತಿದ್ದೀವಿ. ಈಗಲೂ ಆ ಅಖಂಡ ಜ್ಯೋತಿ ಉರಿತಿದೆ. ಅದೇ ರೀತಿಯಾಗಿ ಎಲ್ಲ ಕಾರ್ಯಕ್ರಮಗಳು ಎಲ್ಲರ ಸಹಕಾರ, ಗ್ರಾಮಸ್ಥರು, ಅದೇ ರೀತಿಯಾಗಿ ಇನ್ನೂ ದೊಡ್ಡ ದೊಡ್ಡ ವ್ಯಕ್ತಿಗಳ ಸಹಕಾರದಿಂದ ಈ ಕಾರ್ಯಕ್ರಮ ಇದುವರೆಗೂ ಬಂದಿದೆ. ಸುಮಾರು ಡಿಸೆಂಬರ್ನಲ್ಲಿ ಪ್ರಾರಂಭವಾದಂಥ ಈ ಪೇಂಟ್ ಕಾರ್ಯಕ್ರಮ, ಈ ಪೂಜಾ ಕಾರ್ಯಕ್ರಮ ಇದುವರೆಗೂ ಈ ಪರಮೇಶ್ವರನಲ್ಲಿ ಶಕ್ತಿ ಇರೋದರಿಂದ ಈ ಎಲ್ಲ ರೀತಿಯಾದಂಥ ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ನೆರವೇರಿದೆ. ಆದ್ದರಿಂದ ಶಿವನು ಎಲ್ಲರಿಗೂ ಇಡೀ ವಿಶ್ವದ ಜ್ಯೋತಿರ್ಲಿಂಗಗಳು, ನಮ್ಮ ಭಾರತದಲ್ಲಿ ಯಾವ ರೀತಿ ಜ್ಯೋತಿರ್ಲಿಂಗಗಳಲ್ಲಿ ಶಕ್ತಿ ಇದೆಯೋ ಅದೇ ರೀತಿಯಾಗಿ ಈ ಕುಂತಿ ಮಾತೆ ಪೂಜೆ ಮಾಡಿರ್ತಕ್ಕಂತಹ ಲಿಂಗದಲ್ಲಿ ತುಂಬ ಶಕ್ತಿ ಇದೆ. ಆ ಶಿವನು ಇಡೀ ವಿಶ್ವಕ್ಕೆ ಎಲ್ರಿಗೂ ಒಳ್ಳೆಯದು ಮಾಡಲಿ. ಆ ಭಗವಂತನ ಆಶೀರ್ವಾದ ಎಲ್ರಿಗೂ ಇರಲಿ. ನಂಜುಂಡ ಮೂರ್ತಿ ನಾವು ಈ ಪೂರ್ವದಿಂದ ನಮ್ಮ ತಾತ ಮುತ್ತಾತಂದಿರು ಕೆರೆ ಮಾಡಬೇಕಾದ್ರೆ ಅಲ್ಲಿದ್ದಂತೆ ಈ ಶಿವಲಿಂಗ ಕೆರೆ ಮಾಡಬೇಕಾದ್ರೆ ಅದನ್ನು ಅಲ್ಲಿ ಇಟ್ಬಿಟ್ಟು ಅಲ್ಲೇ ಪೂಜೆ ಮಾಡ್ತಾಯಿದ್ರಂತೆ. ಆಮೇಲೆ ಗ್ರಾಮಸ್ಥರೆಲ್ಲ ಆಗ ನಮ್ಮ ತಾತನವರು ಇಲ್ಲಿ ಹಳೆ ದೇವಸ್ಥಾನ ಮಾಡಿದರು, ಮಣ್ಣಿನ ದೇವಸ್ಥಾನ. ಅದಾದಮೇಲೆ ಈಗ 2002ರಲ್ಲಿ 22 ವರ್ಷ ಆಯಿತು ನಿರ್ಮಾಣ ಆಗಿ. ಅದು ಜೀರ್ಣೋದ್ಧಾರ ಈ ನಂಜಾರೆಡ್ಡಿ ಕುಟುಂಬದವರು ಹಾಗೆ ಗ್ರಾಮಸ್ಥರೆಲ್ಲರಿಂದ ಈ ದೇವಸ್ಥಾನ ನಿರ್ಮಾಣ ಕಾರ್ಯ ಆಯಿತು. ಅವಾಗಿಂದ ಎಲ್ಲ ಪೂಜಾ ಕಾರ್ಯಕ್ರಮಗಳು ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ ಗ್ರಾಮಸ್ಥರಿಂದ. ಅದೇ ರೀತಿಯಾಗಿ ಬಹಳ ಶಕ್ತಿ ಇದೆ, ನಾವು ನಂಬಿದ್ದೀವಿ. ಈಗ ನಮ್ಮ
ಈ ಭಗವಂತನ ಈಗ ಪಾಂಡವರು ಮತ್ತು ಕುಂತಿದೇವಿ ಬಂದಿರತಕ್ಕಂಥದ್ದೇನಾದರೂ ಹಾಂ ಲಿಂಗ ಒಂದು ಬಿಟ್ಟು ಬೇರೆ ಏನಾದರೂ ಕುರುಹುಗಳು ಇದೆಯಾ ಇಲ್ಲಿ? ಅಲ್ಲಿ ಕುರುಹುಗಳು ಬ್ರಿಟಿಷರ ಕಾಲದಲ್ಲಿ ನಾವು ಈ ದೇವಸ್ಥಾನ ನಿರ್ಮಾಣ ಮಾಡಬೇಕಾದ್ರೆ ಒಂದು ಇದು ಪೀಠದ ಕೆಳಗಡೆ ಇದು ಅವತ್ತು ಹುಣ್ಣಿಮೆ ದಿನ 2 ನಾಗರಾವಿತ್ತು ಅವತ್ತಿನ ದಿವಸ. ಆಮೇಲೆ ಒಂದು ನಾಣ್ಯ ಇತ್ತು ತೆಗಿಬೇಕಾದ್ರೆ ಪೀಠ. ಆದ್ದರಿಂದ ಅವತ್ತಿನ ದಿವಸ ಬಿಟ್ಟುಬಿಟ್ಟು ಶಾಂತಿ ಮಾಡಿ ಮತ್ತೆ 3ನೇ ದಿವಸ ಹಳೆ ದೇವಸ್ಥಾನ ನಿರ್ಮಾಣ ಮಾಡಬೇಕಾಗಿದೆ. ಆಮೇಲೆ ಒಂದು ಶೆಡ್ ಮಾಡಿ ಆ ತೊಟ್ಟಿಯಲ್ಲಿ ಅಶ್ವನನ್ನು ಇಟ್ಟು ನಾವು ಇದು ಕಟ್ಟಡದ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ. ಆ ಶಿವನು ಯಾವುದೇ ತೊಂದರೆ ಇಲ್ಲ. ಇಷ್ಟು ದೇವಸ್ಥಾನ ಇಷ್ಟು ಕಾರ್ಯಕ್ರಮ ಆಗಬೇಕಾದ್ರೆ ಗ್ರಾಮದಲ್ಲಿ ಯಾರಿಗೂ ತೊಂದರೆ ಇಲ್ದಿಲ್ಲ ಈ ಇಷ್ಟೊಂದು ಕಟ್ಟಡ ಈ ಮತ್ತೆ ಶಿಖರ ಒಂದು ಜೀರ್ಣೋದ್ಧಾರ ಆಯಿತು 22 ವರ್ಷದ ಹಿಂದೆ. ಈಗ ನಾವೆಲ್ಲರೂ ಅರ್ಚಕರು ಅದೇ ಗ್ರಾಮಸ್ಥರ ಸಹಕಾರದಿಂದ ಒಂದು ಇದು ಕುಂಭಾಭಿಷೇಕ ಒಂದು ಪೇಂಟ್ ಕಾರ್ಯಕ್ರಮ ನೆರವೇರಿಸ್ಕೊಂಡಿದ್ದೀವಿ. ಆದ್ದರಿಂದ ಈ ಶಿವನಲ್ಲಿ ಶಕ್ತಿ ಇರೋದ್ರಿಂದ ಇಷ್ಟು ಕೆಲಸ ನಡ್ಕೊಂಡ್ಬಂದಿದ್ದು. ಇದನ್ನು ಅಷ್ಟು ಸುಲಭವಾದಂಥ ಕೆಲಸ ಇಲ್ಲ. ಆ ಭಗವಂತ